ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ದುಡ್ಡು ಕೊಟ್ರೆ ಬದುಕೊಳ್ತೀಯ, ಇಲ್ಲಾಂದ್ರೆ ಸಾಯಿಸ್ಬಿಡ್ತೀನಿ. ಅಣ್ಣ, ದೇವಸ್ಥಾನ ಜನ ಎಲ್ಲ ಇದ್ದಾರೆ, ಹಿಂಗೆಲ್ಲ ಮಾಡಿಬಿಡಿ ಪ್ಲೀಸ್. ಇವತ್ತು ಸಂಜೆನೆ ನಮ್ಮ ಮಾವನ ಮನೆ ಹತ್ರ ಬಂದ್ಬಿಡಿ. ಇದರಲ್ಲಿ ಮೋಸ ಇಲ್ಲ ತಾನೇ? ಅಲ್ಲೇ ಇರ್ತೀಯಾ? ಖಂಡಿತ ಇರ್ತೀನಣ್ಣ, ಇದರಲ್ಲಿ ಯಾವುದೇ ರೀತಿ ಮೋಸ ಇಲ್ಲ. ನಿಮ್ಮ ದುಡ್ಡು ನಿಮಗೆ ಕೊಟ್ಬಿಡ್ತೀನಿ. ಆಯ್ತು, ಹೋಗು. ಸಂಜೆ ಮನೆ ಹತ್ರ ಬರ್ತೀನಿ. ಆಗ್ಲೂ ದುಡ್ಡು ಕೊಡ್ಲಿಲ್ಲ ಅಂದ್ರೆ ತುಳಿದಂಗೆ ಸಾಯಿಸ್ಬಿಡ್ತೀನಿ. ದಿವ್ಯಾ, ದಿವ್ಯಾ, ದೊಡ್ಡ ಅನಾಹುತ ಆಗೋಗಿದೆ. ನಾವಿಲ್ಲಿದ್ರೆ ಉಳಿಗಾಲ ಇಲ್ಲ ನಮ್ಗೆ. ಏನಾಯ್ತು? ನಾವು ಮೊದಲು ಇಲ್ಲಿಂದ ಎಸ್ಕೇಪ್ ಆಗಬೇಕು. ಕೈಗೆ ಏನೇನು ಸಿಗುತ್ತೆ ಎಲ್ಲ ಎತ್ಕೊಂಡು ಓಡು. ಬಾಲ, ಏನಾಯ್ತು? ಅದು ಏನು ವಿಷಯ ಅಂತ ಹೇಳು. ಅಯ್ಯೋ, ನಿನಗೆ ಪರಿಸ್ಥಿತಿ ತೀವ್ರತೆನೇ ಅರ್ಥ ಆಗ್ಲಿಲ್ವಲ್ಲ ದಿವ್ಯಾ? ನಾನು ಆಮೇಲೆ ಮಾತಾಡ್ತೀನಿ, ನಡಿ ನೀನು. ಬಾಲ, ಅದೇನ್ ವಿಷಯ ಅಂತ ಹೇಳು. ದಿವ್ಯಾ, ನಾನು ನಿಂಗೆ ಹೆಂಗೆ ಅರ್ಥ ಮಾಡಿಸ್ಲಿ? ನಮ್ಮ ಹತ್ರ ಟೈಮ್ ಇಲ್ಲ. ನಾವ್ ಯಾಕೆ ಈಗಲೇ ಇಲ್ಲಿಂದ ಹೋಗ್ಬೇಕು? ಮುಂದೆ ಆಗೋ ಅನಾಹುತನ ತಪ್ಪಿಸೋದಕ್ಕೆ, ಒಂದಷ್ಟು ಜೀವಗಳನ್ನ ಉಳಿಸೋದಕ್ಕೆ. ನೋಡು, ನಮ್ಮೆಲ್ಲರೂ ಹಿತದೃಷ್ಟಿಯಿಂದ ಇದೊಂದೇ ದಾರಿ ಇರೋದು ನಮಗೆ. ಅರ್ಥ ಮಾಡ್ಕೋ ದಿವ್ಯಾ. ದಿವ್ಯಾ, ಏನ್ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ಯಾ? ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೋ. ನೀನ್ ವಿಷಯ ಹೇಳ್ದೆ ನನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೋದು ಅಂತ ಅನ್ಕೊಂಡಿದ್ರೆ ಅದು ನಿನ್ ಭ್ರಮೆ. ವಿಷಯ ಏನು ಅಂತ ಹೇಳು. ಅದು ದಿವ್ಯಾ, ನಾವಿಲ್ಲಿರೋದು ನಮ್ಮಪ್ಪಂಗೆ ಗೊತ್ತಾಗ್ಬಿಟ್ಟಿದೆ. ಅವರು ಈಗಿಂದೀಗಲೇ ಇಲ್ಲಿಗೆ ಬರ್ತಾ ಇದ್ದಾರಂತೆ. ಅವ್ರು ನಮ್ಮನ್ನು ಇಲ್ಲಿ ನೋಡಿದ್ರೆ ಅವರು ನಮ್ಮ ಜೊತೆ ಇಲ್ಲಿರೋರನ್ನು ಉಳಿಸಲ್ಲ. ಅದಕ್ಕೆ ಇವಾಗ ಹೋಗ್ಬೇಕಾಗಿರೋದು. ಕೊನೆಗೂ ನಾನು ನಿರೀಕ್ಷೆ ಮಾಡಿದ ಟೈಮ್ ಬಂದೇ ಬಿಡ್ತು. ಇದಕ್ಕೋಸ್ಕರನೇ ಕಾಯ್ತಾ ಇದ್ದೆ. ಏನು ಹೇಳ್ತಿದ್ಯಾ ದಿವ್ಯಾ? ಇರೋದನ್ನೇ ಹೇಳ್ತಾ ಇದ್ದೀನಿ. ನಿಮ್ಮಪ್ಪ ಇಲ್ಲಿಗೆ ಬರಲಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಇವತ್ತೇ ಎಲ್ಲ ಇತ್ಯರ್ಥ ಆಗಬೇಕು. ನೋಡ್ತಾ ಇರು, ನಾಳೆಯಿಂದ ನಿನ್ನ ಅರಮನೆಗೆ ರಾಣಿಯಾಗಿರ್ತೀನಿ. ಯಾವ ಅರಮನೆ, ಯಾವ ರಾಣಿ? ಬದುಕಿದ್ರೆ ಅಲ್ವಾ ಎಲ್ಲ? ಅಪ್ಪ ಸಾಯಿಸ್ಬಿಡ್ತಾರೆ, ನಡಿ ಹೋಗೋಣ. ನಾನು ಅದಕ್ಕೂ ರೆಡಿ. ಇವತ್ತು ಅವ್ರನ್ನ ಮೀಟ್ ಮಾಡಿದೆ ನಾನು ಎಲ್ಗೂ ಬರಲ್ಲ. ಇವತ್ತು ನಡೆಯೋದು ಮಾವ ಮತ್ತು ಸೊಸೆ ಮಧ್ಯೆ ಯುದ್ಧ. ಆ ಯುದ್ಧದಲ್ಲಿ ಗೆಲ್ಲೋದು ಸೊಸೆನೆ. ನೋಡು, ಇವತ್ತಿಗೆ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗತ್ತೆ. ದಿವ್ಯಾ, ಆವೇಶದಲ್ಲಿ ಏನೇನೋ ಮಾತಾಡ್ಬೇಡ, ನಡಿ ಹೋಗೋಣ ಫಸ್ಟು. ಆಗಲ್ಲ ಬಾಲ, ಇಷ್ಟು ದಿನ ಓಡಿದ್ ಸಾಕು. ಇನ್ನು ಮುಂದೆ ಬದುಕಬೇಕು. ನಾವು ಬದುಕಬೇಕು ಅಂದರೆ ನಿಮ್ಮಪ್ಪ ನನ್ನನ್ನು ಮೀಟ್ ಮಾಡಬೇಕು.
ನೀನು ಏನೇ ಹೇಳು ಲಕ್ಷ್ಮಣ, ಹಬ್ಬದ ದಿವಸ ಮಕ್ಕಳು ಈ ರೀತಿ ಖುಷಿಯಾಗಿರೋದೇ ಒಂದು ದೊಡ್ಡ ಸಂಭ್ರಮ. ನೀನು ಹೊಡಿಯೋಣ ಹೋಗಿ ಪಟಾಕಿನ. ಏಪ್ಪ ಕೈಲಾಗಲ್ಲಪ್ಪ. ಏಯ್ ಅಮಲ್ ಬೇಬಿ, ಇಲ್ಲೇನ್ ಮಾಡ್ತಿದ್ಯಾ? ಅದು ನನಗೆ ಚಿಕ್ಕ ವಯಸ್ಸಿಂದ ಡಮ್ ಡಮ್ ಅನ್ನೋ ಪಟಾಕಿ ಅಂದ್ರೆ ಭಯ. ಕರ್ಮ, ಅಮೂಲ್ ಬೇಬಿ ಕಣಯ್ಯ ನೀನು. ಬೇಬಿ ಬೇಬಿ ನೀನು. ನೋಡೋ, ಬೇಬಿ ಅಂತೆಲ್ಲ ಕರೆದ್ರೆ ನಂಗೆ ಇಷ್ಟ ಆಗಲ್ಲ. ನಾನು ಪಟಾಕಿ ಹೊಡಿತೀನಿ. ಓಹೋ, ಯಾವ ಪಟಾಕಿ? ಸುಸುರ್ ಬತ್ತಿ, ಫ್ಲವರ್ ಪಾಟು, ಭೂಚಕ್ರ. ಸತ್ಯನ್ ಗಂಡ ಕಣಯ್ಯ ನೀನು. ನನ್ ಮಾನ ಮರ್ಯಾದೆ ಉಳಿಸೋದಕ್ಕೆ ಅಟ್ಲೀಸ್ಟ್ ಬಿಜ್ಲಿ ಪಟಾಕಿನಾದ್ರೂ ಹೊಡಿ. ಅದೆಲ್ಲ ಆಗಲ್ಲ. ಬೇಕಿದ್ರೆ ನೀನೇ ನನ್ನ ಜೊತೆ ಫ್ಲವರ್ ಪಾಟು, ಸುಸುರ್ ಬತ್ತಿ ಹೊಡಿ. ನಮ್ ರೇಂಜಿಗೆಲ್ಲ ಸುಸುರ್ ಬತ್ತಿ ಅಲ್ಲ, ನಮ್ ರೇಂಜ್ ಏನಿದ್ರು. ಸತ್ಯ, ಇದು ಜಾಸ್ತಿ ಡಮ್ ಅನ್ನತ್ತೆ. ಪಟಾಕಿ ಡಮ್ ಅಂದೆ ಟುಸ್ಸ ಅನ್ನತ್ತೆ. ಬಾರಯ್ಯ. ಏಯ್ ಏಯ್, ನನ್ನ ಮಾತು ಕೇಳು. ಬೇಡ, ಜೋರಾಗಿ ಡಮ್ ಅನ್ನತ್ತೆ. ನೋಡಿದ್ಯಾಮ್ಮ ನಿನ್ನ ಸೊಸೆ ಹೇಗೆ ಗಂಡು ಬೀರಿ ಥರ ಆಡ್ತಿದ್ದಾಳೆ ಅಂತ. ನಮ್ಮ ಮನೆಯಲ್ಲಿ ಈ ಶಾಸ್ತ್ರ ಸಂಪ್ರದಾಯ ಎಲ್ಲ ನಿನ್ನ ಕಾಲಕ್ಕೆ ಮುಗೀತು ಅಂತ ಇಟ್ಕೋ. ಆಮೇಲೆ ಹೇಳೋರಿಲ್ಲ ಕೇಳೋರಿಲ್ಲ. ಗಂಡಸರು ಒಂದೇ, ಹೆಂಗಸರು ಒಂದೇ. ನೋಡಿದ್ಯಾಮ್ಮ ಕೈಯಲ್ಲಿ ಪಟಾಕಿ ಇಟ್ಕೊಂಡು ಹೇಗೆ ಹೊಡಿತಿದ್ದಾಳೆ ಅಂತ. ಎಲ್ಲ ಇವ್ರು ಕೊಟ್ಟಿರೋ ಸಲಿಗೆ. ಅವಳು ಗ್ಯಾರೇಜಲ್ಲಿ ಆಡ್ದ ಹಾಗೆ ಇಲ್ಲೂ ಆಡ್ಬೋದು ಅಂದ್ಕೊಂಡಿದ್ದಾಳೆ. ಎಲ್ಲ ನನ್ನ ಕರ್ಮ ಕಣೆ. ನಿನ್ನ ಮಗನ್ ನೋಡು, ನನ್ನ ತಮ್ಮ ಎಷ್ಟು ಡೀಸೆಂಟಾಗಿ ನಿಂತಿದ್ದಾನೆ. ಎಲ್ಲ ನೀನು ಕಲಿಸ್ಕೊಟ್ಟಿರೋ ಸಂಸ್ಕಾರ ಅಮ್ಮ. ಅದೇ ಪಕ್ಕದಲ್ಲಿ ಅವಳ ಆರ್ಭಟನೋ, ಅಬ್ಬಬ್ಬಬ್ಬಬ್ಬಾ. ನೋಡಿದ್ಯಮ್ಮ ಇವಳು ಮನೆಗೆ ಬಂದಮೇಲೆ
ಚಿಕ್ಕಮ್ಮ ಚಿಕ್ಕಪ್ಪನೂ ಚೇಂಜ್ ಆಗೋಗಿದ್ದಾರೆ. ಊರ್ಮಿಳಾ, ಕಾರ್ತಿಕ್, ಪಟಾಕಿ ಹೊಡೆದಿದ್ದು ಸಾಕು, ಬನ್ನಿ ಊಟದ ಸಮಯ ಆಯ್ತು, ಊಟ ಮಾಡೋಣ. ದೊಡ್ಡಮ್ಮ ಪ್ಲೀಸ್ ದೊಡ್ಡಮ್ಮ, ಇನ್ನು ಸ್ವಲ್ಪ ಹೊತ್ತು ಪ್ಲೀಸ್. ರಿತು, ಏಯ್ ರಿತು, ಬಾ ಅಂದರೆ ಬರ್ತಾ ಇರಬೇಕು. ಅಮ್ಮ ಕರೆದಿದ್ದು ಕೇಳಿಸ್ಲಿಲ್ವಾ ಕಾರ್ತಿಕ್? ಅಕ್ಕನ ಬಾಯಿಗೆ ಆನೆ ಪಟಾಕಿ ಡಮ್ ಅನ್ಸ್ಬಿಡ್ಬೇಕು. ಸರಿ ಬಾ, ಊಟ ಆದ್ಮೇಲೆ ಪಟಾಕಿ ಹೊಡೆಯೋಣ. ಹಾಂ ಸರಿ. ಅದಕ್ಕೆ ಊದಿನ ಕಡ್ಡಿನ ಆರಿಸೇ ಇಲ್ಲ ನೀವು. ಇರೋರಿತ್ತು. ನನ್ನ ಟ್ಯಾಲೆಂಟ್ನ ನೋಡಬೇಕು ಅಂತ ಪಾಪ ಯಾರೋ ಕಾಯ್ತಾ ಇದ್ದಾರೆ. ಹತ್ರದಿಂದ ನಮ್ಮ ಟ್ಯಾಲೆಂಟ್ನ ತೋರ್ಸೋದು ಬೇಡವಾ? ಅಯ್ಯೋ ತೋರಿಸಿ, ಅದಕ್ಕೇನಂತೆ. ಸೂಪರ್ ಆಗಿತ್ತು. ಆ್ಯಕ್ಚುಲಿ ಅತ್ತಿಗೆ ಕೈಯಲ್ಲೇ ಪಟಾಕಿ ಹಚ್ಚೋ ಅಭ್ಯಾಸ ಇದೆ, ಆದರೆ ಬೇಕು ಅಂತಾನೆ ಅಲ್ಲೆಸ್ತಿದ್ದು. ಯಾವುದಕ್ಕೂ ನೀನು ಹುಷಾರಾಗಿರು, ಸರಿನಾ? ಯಾರು ಏನು ಮಾಡುವರು, ನನಗೇನು ಕೇಡು ಮಾಡುವರು. ರಿತು, ಊಟ ಮುಗಿದ ಮೇಲೆ ಲಕ್ಷ್ಮಿ ಪಟಾಕಿ, ಆಟಮ್ ಬಾಂಬು ಎಲ್ಲ ಹೊಡೆಯೋಣ. ಅಯ್ಯೋ ಬೇಡ ಅಕ್ಕೆ, ನನ್ಗೆ ತುಂಬಾ ಭಯ ಆಗುತ್ತೆ. ನಾನಿದ್ದೀನಲ್ಲ ರಿತು. ಉರ್ಕೊಂಡಿದ್ದು ಸಾಕು, ಊಟ ರೆಡಿ ಇದೆ, ತಿನ್ನು. ದಿವ್ಯಾ, ನೀನು ಅನ್ಕೊಂಡಾಗೆಲ್ಲ ಏನು ನಡೆಯಲ್ಲ. ನಮ್ಮಪ್ಪ ಇಲ್ಲಿಗೆ ಬಂದ್ರೆ ರಕ್ತಪಾತನೇ ಆಗೋಗುತ್ತೆ. ರಕ್ತಪಾತ ಅದೊಂದು ಬಾಕಿ ಇದೆ, ಆಗೋದಾದ್ರೆ ಅದು ಆಗೋಗ್ಲಿ, ನಾನು ನೋಡ್ತೇನೆ. ಸುಮ್ಮನೆ ಹಠ ಮಾಡಬೇಡ ದಿವ್ಯಾ, ನಡಿ ಹೊರಡೋಣ. ನೋಡು, ನಾನು ಡಿಸೈಡ್ ಮಾಡಾಗಿದೆ. ನಿನ್ನ ಜೊತೆ ಮತ್ತೆ ಬರೋದಾದ್ರೆ ಅದು ನಿನ್ನ ಮ್ಯಾನ್ಷನಿಗೆ ಮಾತ್ರ. ನಾನು ಈ ಮನೆಗೆ ಎಂಟ್ರಿ ಕೊಟ್ಟಿದ್ದೆ ಸತ್ಯ ಮತ್ತೆ ನಮ್ಮ ಮನೆಯವ್ರನ್ನ ನಿಮ್ಮ ಅಪ್ಪನ ಹತ್ರ ಕರ್ಕೊಂಡು ಹೋಗಿ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ನಿನ್ನ ಅರಮನೆಗೆ ರಾಣಿಯಾಗಿ ಎಂಟ್ರಿ ಕೊಡೋಕ್ಕೆ. ಆದರೆ ಈ ಸತ್ಯನಿಂದ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತು. ಅದೆಲ್ಲ ಅಷ್ಟೊಂದು ಈಸಿ ಅಲ್ಲ ದಿವ್ಯಾ. ನಮ್ಮ ಅಪ್ಪನಿಗೆ ಕ್ಷಮೆಗೆಲ್ಲ ಕರ್ಗೋ ಕ್ವಾಲಿಟಿ ಇದ್ದಿದ್ರೆ ನಾನೇ ನೀನು ಅದಕ್ಕೆ ಕರ್ಕೊಂಡು ಹೋಗ್ಬಿಡ್ತಿದ್ದೆ. ಯಾಕೆ ಬೇಬಿ ನಿನ್ನ ಅರ್ಥನೇ ಮಾಡ್ಕೋತಾ ಇಲ್ಲ? ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ಕೇನೆ ಇಷ್ಟು ದಿನ ಹಳ್ಳಿಲಿ ಕೊಳ್ದಿದ್ದು. ಇನ್ನು ಮುಂದೆ ಆಗಲ್ಲ. ಹೇಗಿದ್ರು ನಿಮ್ಮ ಅಪ್ಪನೇ ಬರ್ತಿದ್ದಾರೆ, ಬರಲಿ, ನಾನೇ ಅವ್ರನ್ನ ಸಂಭಾಳಿಸ್ತೀನಿ. ಪ್ಲೀಸ್ ಬೇಬಿ, ನನಗೆ ಟೆನ್ಷನ್ ಕೊಡ್ಬೇಡ. ಫಸ್ಟ್ ನಡಿ ಹೋಗೋಣ. ಇವತ್ತು ನಿನ್ನ ಟೆನ್ಷನ್ ಪ್ರಾಬ್ಲಮ್ನೆಲ್ಲ ಒಂದೇ ಏಟಿಗೆ ನಿವಾಳಿಸಿ ಬಿಸಾಕ್ತೀನಿ. ನಿಮ್ಮಪ್ಪನ್ನ ಒಪ್ಪಿಸ್ತೀನಿ.
ತಮ್ಮ ಕೋಸಂಬರಿ ಹಾಕ್ಲಾ? ನಂಗೆ ಬೇಡ. ಮಾಡಿದ ಕರ್ಮ ಬಲವಂತಪಡಿಸಿದರೆ ನೀ ಮಾಡೋದೇನೋ ಹರಿಯೇ. ಏ ಸತ್ಯ, ಏನ್ ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ಯಾ? ನನ್ಗೊಂದು ಒಬ್ಬಟ್ಟು ಬಡ್ಸ್ ಬಾ. ನಿನ್ಗೆ ಹೇಳ್ತಾ ಇರೋದು, ಬಾ. ಹೋಗಮ್ಮ ಸತ್ಯ, ಒಬ್ಬಟ್ಟು ಬಡಿಸು. ಸತ್ಯ, ಬರೀ ಒಬ್ಬಟ್ಟು ಬಡಿಸಿದ್ರೆ ಸಾಲದಮ್ಮ. ಕಾರ್ತಿಕ್ಗೆ ತುಪ್ಪ ಅಂದರೆ ಬಹಳ ಇಷ್ಟ. ಅದ್ರ ಮೇಲೆ ಸುರಿ ಚೆನ್ನಾಗಿ. ಸಾಕು ಸಾಕು. ಏ ಸಾಕು. ನಿನ್ನ ನಗು, ನಿನ್ನ ಖುಷಿ ಆ್ಯಂಡ್ ನಿನ್ನ ಪಾಲಿಗೆ ಈ ಮನೆ ಸದ್ಯದಲ್ಲೇ ಪರ್ಮನೆಂಟಾಗಿ ನಾಶ ಆಗುತ್ತೆ. ನನ್ನ ಪ್ಲ್ಯಾನ್ ಕೆಲಸ ಮಾಡ್ತಾಯಿದೆ. ನೀನೇನೇ ತಿಪ್ಪರ್ಲಾಗ ಹಾಕಿದ್ರೂ ಇಲ್ಲಿ ನಿನಗೆ ಉಳಿಗಾಲ ಇಲ್ಲ ಸತ್ಯ. ನನ್ನನ್ನು ಎದುರಾಕೊಂಡವ್ರ ಗತಿ ಏನಾಗುತ್ತೆ ಅಂತ ನಿನಗಿಷ್ಟರಲ್ಲೇ ಗೊತ್ತಾಗುತ್ತೆ. ಇವಳೇನಕ್ಕೆ ಹೀಗೆ ಆಡ್ತಿದ್ದಾಳೆ? ಪಕ್ಕ ಏನೋ ಮಸ್ಲತ್ ಮಾಡ್ತಿದ್ದಾಳೆ ಅನ್ಸುತ್ತೆ. ಯಜಮಾನ್ರೆ. ಏನು ಸೋಮಣ್ಣ? ಅಮ್ಮ ಸತ್ಯ, ಸೋಮಣ್ಣ ಬಂದಿದ್ದಾನೆ, ಅವನಿಗೂ ಊಟಕ್ಕೆ ಬಡಿಸು. ಇಲ್ಲ ಯಜಮಾನ್ರೆ, ನಾನು ಆಮೇಲೆ ಮಾಡ್ಕೊಡ್ತೀನಿ. ನಿಮ್ಮನ್ನು ನೋಡೋಕೆ ಯಾರೋ ಹೊರಗಡೆ ಜನ ಬಂದಿದ್ದಾರೆ. ಜನನಾ? ಯಾರಪ್ಪ? ಏನು ಸಮಾಚಾರ? ಈಗ ಗೊತ್ತಿಲ್ಲ ಯಜಮಾನ್ರೆ, ನಿಮ್ಮನ್ನೇ ನೋಡ್ಬೇಕಂತೆ. ಅಯ್ಯೋ, ನೀವೆಲ್ಲ ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಹಬ್ಬದೂಟ, ನೀವು ಊಟ ಮಾಡಿ ಅರ್ಧದಲ್ಲೇ ಹೇಳಬಾರ್ದು. ನಾನು ಹೋಗಿ ನೋಡ್ಕೊಂಬರ್ತೀನಿ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಏಯ್, ಏನ್ರು ಎಲ್ಲ ಒಟ್ಟಿಗೆ ಬಂದುಬಿಟ್ಟಿದ್ದೀರಾ? ಇವತ್ತು ಹಬ್ಬ ಆಚರಣೆ ಮಾಡಿಬಿಟ್ಬಿಟ್ಟು ಎಲ್ಲ ಬಂದುಬಿಟ್ಟಿದ್ದೀರಲ್ಲಪ್ಪ. ಏನಾಯ್ತು? ಏನು ಸಮಾಚಾರ? ಊಟ ಮಾಡಿದ್ರನ್ರಯ್ಯ? ಊಟ ಬೇಡರಾಯ್ರಿ, ನ್ಯಾಯಕ್ಕೋಸ್ಕರ ಬಂದಿರೋದು. ಅನ್ಯಾಯನ? ಯಾರಿಂದ? ನಾಗೇಶ್, ವಿಷಯ ಏನು ಅಂತ ಹೇಳಪ್ಪ. ನೀವು ಹೇಳಿದೆ ಹೀಗೆ ಸುಮ್ಮನಿದ್ರೆ ನಮಗೆ ವಿಷಯ ಹೇಗಪ್ಪ ಗೊತ್ತಾಗಬೇಕು? ಏನಾಯ್ತು ಅಂತ ಹೇಳ್ರಪ್ಪ. ನೀವು ನಮ್ಮನ್ನ ಮನೆ ಮಕ್ಕಳ ಥರ ನೋಡ್ಕೊಂಡಿದ್ದೀರಾ. ಕೊರೋನಾ ಟೈಮಲ್ಲಿ ಎಷ್ಟೋ ಕಂಪ್ನಿಯವರು ಕೆಲಸದಿಂದಾನೇ ತೆಗೆದ್ರು, ಸಂಬಳನೂ ಕಟ್ ಮಾಡಿದ್ರು. ನೀವು ಸಂಬಳನೂ ಕೊಟ್ಟು ಕೆಲಸನೂ ಕೊಟ್ಟಿದ್ದೀರಾ. ಯಾವಾಗಲೂ ನಮ್ಗೆ ಒಳ್ಳೇದನ್ನೇ ಬಯಸಿದ್ದೀರಾ. ನಾನು ಯಾವತ್ತೂ ನಮ್ಮನೆಯವರು ಬೇರೆ, ನಮ್ಮ ಕಾರ್ಮಿಕರು ಬೇರೆ ಅಂತ ನನ್ನ ನೋಡೇ ಇಲ್ಲಪ್ಪ. ನೀವುಗಳು ಚೆನ್ನಾಗಿದ್ರೆ ತಾನೇ ನಾವು ಚೆನ್ನಾಗಿರೋದು ಸಾಧ್ಯ.
ಈಗ ನಿಮ್ಮ ಕಂಪ್ನಿಯಿಂದ ಅನ್ಯಾಯ ಆಗ್ಬೋದಾ? ನಮ್ಮ ಕಂಪನಿಯಿಂದ ಅನ್ಯಾಯ ಆಗಿದೆಯಾ? ಏನು ಹೇಳ್ತಾ ಇದ್ದೀರಾ? ಅದನ್ನ ಹೇಗೆ ಹೇಳೋದಂತ ಗೊತ್ತಾಗ್ತಾನೆ ಇಲ್ಲ ರಾಯ್ರೆ. ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ ಅನ್ನೋ ಗಾದೆ ಇದೆಯಲ್ಲ, ಹಾಗಾಗಿದೆ ನಮ್ಮ ಪರಿಸ್ಥಿತಿ. ಅದಕ್ಕೆ ದೇವ್ರನ್ನ ಹುಡ್ಕೊಂಡು ಗರ್ಭಗುಡಿಗೆ ಬಂದಿದ್ದೀವಿ. ನೀವು ನಿಮ್ಮ ಕಂಪ್ನಿ ವ್ಯವಹಾರನ ನಿಮ್ಮ ಮಳೆಯನ್ನು ವಹಿಸಿದಿರಲ್ವಾ, ಯಾವುದು ಸರಿಯಾಗೇ ನಡೀತಿಲ್ಲ.